ಅಕ್ಕ, ಒಂದು ನಿಮಿಷ ನನ್ನ ಹತ್ರ ಮಾತಾಡಬೇಕು. ಬಾ ಬಾ. ಅಕ್ಕ, ಹೊರಗೆ ಏನು ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡೇನೆ? ಅದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ? ಬಾಯ್ಬಿಟ್ಟು ಮಾತಾಡೆ. ಯಾಕೆ ಅಕ್ಕ ಸುಮ್ಮನೆ ಇದೆಯಾ? ಅವ್ರನ್ನೆಲ್ಲ ದ್ವೇಷಿಸ್ತಿದ್ದವಳು ನೀನು. ಇವಾಗ ವಿನಯ್ ಸರ್ನ ಮದುವೆ ಆಗ್ತೀನಿ ಅಂದ್ರೆ ಏನೇ ಅರ್ಥ? ನಿನ್ಗೆ ನಿಜವಾಗ್ಲೂ ಮದುವೆ ಇಷ್ಟ ಇದೆಯಾ? ಅಕ್ಕ, ನಿನ್ನೆ ಕೇಳ್ತಿರೋದು. ನನಗೊಪ್ಪಿಗೆ ಇದೆ. ಏನು ಹೇಳ್ತಿದ್ಯಾ ಅಕ್ಕ? ಸರಿಯಾಗಿ ಯೋಚನೆ ಮಾಡಿದ್ಯಾ? ಒಪ್ಕೊಳ್ಳೋದು ಅಷ್ಟೊಂದು ಸುಲಭನಾ? ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ ರುಕ್ಕು. ನಾನು ಈ ಮನೇಲಿ ಬದುಕಿರೋ ಹೆಣ ಅಷ್ಟೇ. ನಿನಗೆ ಅಮ್ಮಗೆ ನಾನು ಯಾವುದೇ ಕಾರಣಕ್ಕೂ ಹೊರೆ ಆಗಬಾರ್ದು. ರಾಜೇಶನೇ ಅತ್ತೆ ಕನ್ಸಲ್ಲಿ ಬಂದು ಈ ಮದುವೆ ಬಗ್ಗೆ ಮಾತಾಡಿದ್ದಾನೆ ಅಂದಮೇಲೆ ನಾನು ಬೇಡ ಅಂದರೆ ಅವನಿಗೆ ಮಾಡೋ ದ್ರೋಹ ಆಗಲ್ವಾ? ನನ್ನ ಪ್ರೀತಿಗೆ ನಾನು ಮೋಸ ಮಾಡ್ದಂಗಾಗಲ್ವಾ? ನನ್ನ ಹಣೆ ಬರಹ ಹೀಗೆ ಬರ್ದಿದೆ ಅಂದಮೇಲೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಹಾಗಾದರೆ ನಿನಗೆ ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಾ? ರುಕು, ಕಲ್ಯಾಣಿ ಏನಂದ್ಲು? ಅಕ್ಕನಿಗೆ ಮದುವೆ ಒಪ್ಪಿಗೆ ಇದೆ ಅಂತೆ. ಯಾರಿಗೆ ಯಾರು ಅನ್ನೋದನ್ನು ಆ ಭಗವಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಅವನ ನಿರ್ಧಾರನ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇರೋದೇ ಇಲ್ಲ. ನನ್ನ ಕುಟುಂಬದಿಂದ ಆದಂಥ ಅಚಾತುರ್ಯನ ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ಸಣ್ಣ ಪರಿಹಾರ ಅಂತ ನಾನು ಅನ್ಕೋತೀನಿ. ರುಕ್ಕು, ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮುಂದೆ ನಿಂತು ಈ ಮದುವೆನ ಜವಾಬ್ದಾರಿಯಿಂದ ನಡೆಸ್ಕೊಡ್ಬೇಕು. ಇನ್ನೇನೆಲ್ಲ ಒಪ್ಪಿಗೆ ಆಗಿದೆಯಲ್ಲ, ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಕೊಡಪ್ಪ. ನನ್ನ ಜ್ಯೇಷ್ಠ ಪುತ್ರ ವಿನಯ್ಗೆ ಈ ಮನೆಯ ಜ್ಯೇಷ್ಠ ಪುತ್ರಿ ಕಲ್ಯಾಣಿನ ತಂದುಕೊಳ್ಳೋದಕ್ಕೆ ಈ ಸೂರ್ಯಪ್ರಕಾಶ್ ಕುಟುಂಬದ ಸಂಪೂರ್ಣ ಸಮ್ಮತಿ ಇದೆ. ನಿಮಗೂ ಒಪ್ಪಿಗೆ ಆದರೆ ತಾಂಬೂಲ ತಗೊಳ್ಳಿ. ಮಣಿ, ಅಲ್ಲೇನು ನಡೀತಿದೆ? ಅಣ್ಣ ಅಲ್ಲಿ ಹೋಗಿದಾರಾ? ಹೌದಮ್ಮ, ಸಾಹೇಬ್ರು ವಿನಯ್ ಜೊತೆ ಬಂದಿದ್ರು. ಅವರೇ ಮುಂದೆ ನಿಂತು ಮದುವೆಗೆ ಒಪ್ಪಿಗೆ ಕೊಟ್ರು. ಈಗ ತಾನೇ ತಾಂಬೂಲ ಬದಲಾಯಿಸ್ಕೊಂಡ್ರು. ಇದು ಅಣ್ಣ ತಗೊಂಡಿರೋ ನಿರ್ಧಾರ ಅಲ್ಲ, ಮೊಂಡ ಹಠ. ಯಾವುದೋ ಗಳಿಗೆನಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಯಾವುದೋ ಗೊತ್ತಿಲ್ಲದಿರೋ ಆಟೋದವ್ರ ಮನೆಯವ್ರನ್ನ ನಮ್ಮನೆ ಕರ್ಕೊಂಡು ಬಂದ್ರೆ ಅದಕ್ಕಿನ್ನ ಪ್ರತಿ ಕ್ಷಣನೂ ಗೊತ್ತಿದ್ದು ಆಕ್ಸಿಡೆಂಟ್ಗಳೇ ಮಾಡ್ಕೊಂಡು ಹಾಗಾಗುತ್ತೆ. ನಿಮ್ಗೆ ಯಾಕೆ ಅರ್ಥನೇ ಆಗ್ತಾ ಇಲ್ಲ? ತಾಂಬೂಲ ಬದಲಾಯಿಸ್ಕೊಂಡು ಮಾತ್ರಕ್ಕೆ ಅವಳು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಶೋದ, ವಿನೋದ್ ಮದುವೆನ ನನ್ನ ಮಗಳ ಜೊತೆ ಮಾಡಬೇಕು ಅಂತ ನಾವೆಲ್ಲ ಎಷ್ಟು ಆಸೆ ಪಟ್ಟಿದ್ವಿ.
ಅದಕ್ಕೋಸ್ಕರ ನನ್ನ ಮಗಳು ಅಷ್ಟು ದಿನ ಕಾಯ್ದಿಟ್ಕೊಂಡೆ, ಯಾವುದೇ ಸಂಬಂಧ ಮೊದಲು ಒಪ್ಕೊಳ್ದೆ ಸುಮ್ಮನಿದ್ದೆ. ಈಗ ನಿಮ್ಮಣ್ಣ ಸೂರ್ಯಪ್ರಕಾಶ್ ಅದ್ಯಾರೋ ದಾರಿ ರೋಡನ್ನ ಕರ್ಕೊಂಬಂದು ಅಸೆ ಮನೆ ಮೇಲೆ ಕೂರಿಸ್ತೀನಿ ಅಂದ್ರೆ ಏನರ್ಥ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಿರಲ್ ಕಂಡು ಬಾಬಿಲಿ ಹಗಲ್ ಬೀಳೋದಕ್ಕೆ ಹೊರಟಿದ್ದಾರೆ. ನಿಶ್ಚಿತಾರ್ಥ ತಾನೇ ಆಗಿರೋದು. ಆ ಹುಡುಗಿ ಅದು ಹೇಗೆ ಈ ಮನೆ ಹೊಸ ತುಳಿತಾಳೆ ನಾನು ನೋಡ್ತೀನಿ. ವಿನಯ್ ಜೊತೆ ಕಲ್ಯಾಣಿ ಮದುವೆ ಆಗೋದಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಕೈ ಮೀರಿ ಹೋಗೋಕೆ ಮೊದಲೇ ಹಿಡಿತ ತಗೊಳ್ಬೇಕು. ಮದುವೆ ಮಂಟಪ ಇರೋದಕ್ಕೆ ಮುಂಚೆನೆ ಈ ಮದುವೆ ಮುಗಿಯೋದಕ್ಕೆ ಒಂದು ಪ್ಲಾನ್ ಮಾಡಬೇಕು. ಪ್ರಾಣಪ್ಪನಿಗೆ ಕಿಟ್ಟಾದ್ರೂ ಸರಿ, ಈ ಮದುವೆ ಆಗದೆ ಇರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಮಗಳೇ, ಒಂದು ವಿಷಯ, ಇದು ಆದೇಶ ಅಲ್ಲ, ವಿನಂತಿ. ಸರ್, ನೀವು ಹಿರಿಯರು, ನೀವೇನು ಹೇಳಿದ್ರು ಕೇಳ್ತೀವಿ. ನನ್ನ ಮೇಲೆ ನಿನಗೆ ಅಷ್ಟೊಂದು ಗೌರವ ಪ್ರೀತಿ ಇದೆಯಲ್ಲಮ್ಮ, ನನಗಷ್ಟೇ ಸಾಕು. ನಾಳೆಯಿಂದ ನೀನು ಆಟೋ ಓಡಿಸ್ಬೇಡ ಮಗಳೇ. ಬದುಕು ನಡಿಬೇಕಲ್ವಾ ಸರ್? ಅಣ್ಣ ಇಲ್ದಿರೋ ಈ ಮನೆಗೆ ನಮ್ಮ ಆಟೋನೇ ನಮಗೆ ಆಧಾರ. ನಡೆಯುತ್ತೆ ಮಗಳೇ. ಸೃಷ್ಟಿ ಮಾಡಿದ ಭಗವಂತ ಬದುಕು ನಡೆಸೋ ಅವಕಾಶನೂ ಕೊಡ್ತಾನೆ. ನಾವು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಷ್ಟೆ. ನಾನು ಈ ಮೊದಲೇ ನಿನಗೆ ಹೇಳಿದಾಗೆ ನನ್ನ ಅಂಗಡಿಯಲ್ಲಿ ಅಕೌಂಟ್ ಸೆಕ್ಷನ್ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನೀನು ಓದ್ಕೊಂಡಿದ್ಯಾ, ಜಾಣೆ ಇದೆಯಾ, ಬಂದು ಅದನ್ನು ನೋಡ್ಕೋಬೋದಲ್ಲ. ನಿನಗೂ ಒಂದು ನೆಲೆಯಾದ ಜಾಗ ಸಿಗತ್ತೆ, ನನಗೂ ಕೂಡ ನಂಬಿಕಸ್ತು ನನ್ನ ಜೊತೇಲಿ ಇದ್ದಾಗತ್ತೆ. ನಿನಗೆ ಸಲ್ಲಬೇಕಾದ ಸಂಭಾವನೆ, ಗೌರವ ಎಲ್ಲವೂ ಸಲ್ಲತ್ತೆ. ನಾಳೆಯಿಂದನೇ ಬಂದು ಜಾಯ್ನ್ ಆಗು. ಏನು ಯೋಚನೆ ಮಾಡ್ತಾ ಇದೆಯಮ್ಮ? ಬದುಕಿನ ಬಂಡಿ ಎಳೆಯೋದಕ್ಕೆ ಹಠ, ಸ್ವಾಭಿಮಾನ ಇದ್ರೆ ಸಾಲದು, ಭದ್ರವಾದ ಹಳಿನೂ ಇರಬೇಕು. ನಾಳೆಯಿಂದನೇ ಅಂಗಡಿಗೆ ಬಾ. ಸರಿ ಸರ್, ನೀವು ಇಷ್ಟೊಂದು ನಂಬಿಕೆಯಿಂದ ಕೇಳ್ತಿದ್ದೀರ ಅಂದಮೇಲೆ ನಾನು ಇಲ್ಲ ಅನ್ನಲ್ಲ. ನಿಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬರ್ತೀನಿ. ದಟ್ಸ್ ಗುಡ್. ಬರಲಾ? ಅಣ್ಣ, ಅಕ್ಕನ ಮದುವೆ ವಿಷಯ ಇಷ್ಟು ಬೇಗ ಮುಗ್ದೋಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣೋ. ಆದರೂ ಯಾವುದೋ ಒಂದು ಕತ್ತಲು ಸುಳಿ ನಮ್ಮನ್ನು ನುಂಗೋಗಿ ಬರ್ತಿದೆಯೇನೋ ಅಂತ ಅನ್ಸತ್ತೆ. ತುಂಬ ಭಯ ಆಗುತ್ತೆ ಕಣೋ. ಮದುವೆ ಯಾವ ಅಡೆತಡೆನೂ ಇಲ್ಲದೆ ಸುಸೂತ್ರವಾಗಿ ನಡಿಬೇಕು ಅಣ್ಣ.